ಹಲೋ ನಮಸ್ತೆ ಕೂರ್ಗೋಸ್ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಇವತ್ತಿನ ಕಂಟೆಂಟ್ ನಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ. ನಿನ್ನೆ ಅಷ್ಟೇ ಆಟಿ ಅಮಾವಾಸ್ಯೆ. ನಮ್ಮ ನಾಡಿನಲ್ಲಿ ಒಂದು ವಿಶೇಷ ಮಹತ್ವ ಇದೆ. ಸ್ಪೆಷಲಿ ಈ ಕರಾವಳಿ ಭಾಗದಲ್ಲಿ ಒಂದು ರೀತಿ ಆಚರಣೆ ಇದ್ರೆ, ಬಯಲುಸೀಮೆ ಭಾಗದಲ್ಲಿ ಭೀಮನ ಅಮಾವಾಸ್ಯೆ ಅಂತ ಆಚರಣೆ ಮಾಡ್ತಾರೆ. ಹೆಂಡತಿ ಗಂಡನ ಪಾದ ಪೂಜೆ ಮಾಡಿ ಪಾದ ತೊಳೆದು ಒಂದು ಆತನ ಸುಖಕ್ಕಾಗಿ ಆತನ ಒಳಿತಿಗಾಗಿ ಬೇಡುವಂತಹ ಒಂದು ಸಂಪ್ರದಾಯ. ಈ ಮಧ್ಯದಲ್ಲಿ ಕೋಲಾರ ಜಿಲ್ಲೆಯ ಚನ್ನಸಂದ್ರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಒಂದಿನ ಹಿಂದೆ. ಆಸ್ತಿಯ ವಿಚಾರಕ್ಕಾಗಿ, ಹಣದ ವಿಚಾರಕ್ಕಾಗಿ ಒಂದು 58 ವರ್ಷದ ವೃದ್ಧೆ ಅಂತ ಹೇಳ್ಬೇಕು, ಮಹಿಳೆ ಅಂತ ಹೇಳ್ಬೇಕು, ಗೊತ್ತಾಗ್ತಾ ಇಲ್ಲ. ಆಕೆ ತನ್ನ ಪತಿಯನ್ನ ನಿದ್ದೆ ಮಾತ್ರೆ ನೀಡಿ, ಆತ ನಿದ್ದೆ ಮಾತ್ರೆ ಸೇವಿಸಿ ಅಸ್ವಸ್ಥಗೊಂಡ ನಂತರದಲ್ಲಿ ಕುತ್ತಿಗೆ ಬಿದ್ದು ಒಂದು ಕೊಂದಂತಹ ವಿಚಾರ. ಇದು ನಮ್ಮ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವಂತಹ ಬೆಳವಣಿಗೆ ಘಟನೆ ಇದು. ಆ ಬಗ್ಗೆ ನಾನು ಡೀಟೇಲ್ ಕೊಡ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಜಾಯ್ನ್ ಆಪ್ಷನ್ ಇದೆ, ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಬಹುದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ಕೂರ್ಗ್ಬಜ್ ಅಕೌಂಟ್ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ ಆಯ್ತಾ. ಗಂಡ ನಾರಾಯಣ ಸ್ವಾಮಿ 68 ವರ್ಷ, ಪತ್ನಿ ಜಗದಾಂಬ ಅಂತ ಒಳ್ಳೆಯ ಹೆಸರನ್ನೇ ಇಟ್ಟಿದ್ದಾರೆ. ಒಳ್ಳೆಯ ಹೆಸರೇ ಇದೆ, ಇಬ್ರಿಗೂ ಕೂಡ ದೇವರ ಹೆಸರು. ಆಕೆಗೆ 58 ವರ್ಷ. 58 ವರ್ಷ ಅಂದ್ರೆ ಹತ್ರ ಇವರು ವೈವಾಹಿಕ ಜೀವನವನ್ನ ಒಂದು 25 ವರ್ಷ 30 ವರ್ಷ ಕಳೆದಿದ್ದಾರೆ. ಕೌಟುಂಬಿಕ ಜೀವನವನ್ನ. ಒಂದು 4 ಎಕರೆ ಜಮೀನಿತ್ತಂತೆ, ಕೃಷಿ ಮಾಡ್ಕೊಂಡಿದ್ರು. ಆ ಜಮೀನಿನ ವಿಚಾರದಲ್ಲಿ ಇವರಿಗೆ ತಗಾದೆ ಇತ್ತು, ಜೊತೆಗೆ ಕೌಟುಂಬಿಕ ಕಲಹವು ಕೂಡ ಇದ್ರು. ಇಬ್ರು ಪ್ರತ್ಯೇಕವಾಗಿ ವಾಸವಾಗಿದ್ರಂತೆ. ಗಂಡ ಬೇರೆ, ಹೆಂಡತಿ ಬೇರೆ ಕಡೆ ವಾಸ ಇದ್ರು. ಆದ್ರೆ ಜಮೀನು ಅವರಿಗೆ ಸಂಬಂಧಪಟ್ಟಿದ್ದಲ್ಲ. ಜಮೀನಿನ ವಿಚಾರದಲ್ಲಿ ಜಮೀನಿತ್ತು, ಕೃಷಿ ಚಟುವಟಿಕೆಗಳೆಲ್ಲ ಮಾಡ್ತಾ ಇದ್ರು. ಈ ಮಧ್ಯೆ ಆತ ನಾರಾಯಣ ಸ್ವಾಮಿ ಏನ್ ಮಾಡ್ತಾರೆ, ಈ 4 ಎಕರೆಯಲ್ಲಿ 2 ಎಕರೆ ಜಮೀನನ್ನ ಮಾರಾಟ ಮಾಡಿ ಬಿಡ್ತಾರೆ. ಗೊತ್ತಿಲ್ಲ ಯಾಕಾಗಿ ಅಂತ. ವಯಸ್ಸಾಗ್ತಾ ಬಂತು, ಇನ್ನು ಹೆಚ್ಚಾಗಿ ಇಟ್ಕೊಂಡು ಏನ್ ಮಾಡೋದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಯೋಚನೆ ಬಂದಿರ್ಬೋದು. ಮಾರಿ ಹಣವನ್ನ ಗಳಿಸಿ ಇದ್ದಷ್ಟು ದಿನ ಚೆನ್ನಾಗಿರುವ ಅನ್ನೋಂಥ ಮನಸ್ಥಿತಿ ಇದ್ದಿದ್ರು ಇರಬಹುದು. ಆ ಮಾರಾಟ ಮಾಡಿದ ಹಣವನ್ನ ಹೆಂಡತಿಗೆ ಕೊಟ್ಟಿರಲಿಲ್ಲಂತೆ. ಈ ವಿಚಾರ ಹೆಂಡತಿ ಗೊತ್ತಾಗುತ್ತೆ. ಜಮೀನನ್ನ ಮಾರಾಟ ಮಾಡಿದ್ದಾನೆ, ಆತನಿಗೆ ಹಣ ಸಿಕ್ಕಿದೆ, ಆದ್ರೆ ನನಗೆ ಬರ್ಬೇಕಂತಹ ಪಾಲು ಬಂದಿಲ್ಲ, ನನಗೆ ಹಣ ಬಂದಿಲ್ಲ ಅನ್ನುವಂತಹ ವಿಚಾರ. ಹೀಗಾಗಿ ಏನ್ ಮಾಡ್ತಾಳೆ, ಇಬ್ರು ಪ್ರತ್ಯೇಕವಾಗಿ ವಾಸ ಇದ್ದಾರಲ್ಲ, ಆ ಗಂಡನನ್ನ ಕರೀತಾರೆ. ತೋಟದ ಇವ್ರದೊಂದು ಫಾರ್ಮ್ ಹೌಸ್ ಅಂತ ಇರುತ್ತೆ, ಅಲ್ಲಿಗೆ ಬನ್ನಿ ಇವತ್ತು ಅಂತ ಕರ್ಕೊಂಡು ಹೋಗ್ತಾರೆ. ಏನೋ ಫುಸಲಾಯಿಸಿ ಪಾಲಿಶ್ ಮಾಡಿರ್ತಾರೆ. ಗಂಡ ನಾರಾಯಣ ಸ್ವಾಮಿ ಏನ್ ಮಾಡ್ತಾರೆ, ಹೆಂಡತಿ ಕರೆದಿದ್ದಾಳ ಅಂತ ಹೋಗಿದ್ದಾರೆ. ರಾತ್ರಿ ಊಟದ ಸಮಯ, ಊಟ ಬಡಿಸಿದಾಳೆ. ಖಾಲಿ ಊಟವನ್ನೇ ಅನ್ನ ಸಾಂಬಾರನ್ನ ಬಡಿಸಿದ್ರೆ ಅಥವಾ ಏನ್ ತಯಾರಿಸಿದ್ದಾರೆ ಅದನ್ನ ಬಡಿಸಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ಆದ್ರೆ ಈಕೆಯ ಖತರ್ನಾಕ್ ಪ್ಲಾನ್ ಅಲ್ಲಿದ್ದು, ಆ ಊಟದಲ್ಲಿ. ಹೇಗಾದ್ರೂ ಮಾಡಿ ಗಂಡನ್ನ ಮುಗಿಸ್ಬೇಕು ಅನ್ನೋಂತ ಯೋಚನೆ. 58 ವರ್ಷ ವಯಸ್ಸಿನಲ್ಲಿ ಬಂದಂತಹ ಯೋಚನೆ ನೋಡಿ. ಇಲ್ಲಿ ವಯಸ್ಸಿನಲ್ಲಿ ಜೊತೆಗಿದ್ದು ಇರುವಷ್ಟು ದಿನ ಇರ್ಬೇಕು ಅನ್ನೋಂತಹ ಮನಸ್ಥಿತಿ ಅವರಲ್ಲಿ ಇರ್ಬೇಕಾಗಿತ್ತು. ಆದ್ರೆ ಹಣದಾಸೆ, ಆಸ್ತಿಯ ಆಸೆ ಈ ರೀತಿಯೂ ಯೋಚನೆ ಮಾಡುವ ರೀತಿ ಮಾಡ್ಬಿಡುತ್ತೆ ಅನ್ನೋದು ನಿಜಕ್ಕೂ ಬೇಸರ ತರಿಸುತ್ತೆ. ಆಕೆ ಏನ್ ಮಾಡ್ತಾಳೆ, ಮೊದಲೇ ನಿದ್ರೆ ಮಾತ್ರೆಯನ್ನ ತಂದಿಟ್ಕೊಂಡಿರ್ತಾಳೆ. 10 ನಿದ್ರೆ ಮಾತ್ರೆಯನ್ನ ಆತನ ಊಟದ ಜೊತೆಗೆ ಬೆರೆಸಿ ಆತನಿಗೆ ಕೊಡ್ತಾಳೆ. ಆತ ಏನೋ ಹೆಂಡತಿ ಕರೆದಿದ್ದಾಳಲ್ಲ, ಏನೋ ಬದಲಾವಣೆ ಆಗಿರ್ಬೋದು, ಪ್ರೀತಿಯಿಂದ ಕರೆದಿದ್ದಾಳೆ, ಆ ರೀತಿ ಬಂದು ಊಟ ಮಾಡಿದ್ದಾನೆ. ಊಟ ಮಾಡಿದ ನಂತರದಲ್ಲಿ ನಿದ್ದೆ ಮಾತ್ರೆ ಸೇವಿಸಿದ ನಂತರ ಗಾಢ ನಿದ್ರೆಗೆ ಜಾರ್ತಾನೆ. ಇದೇ ಸಂದರ್ಭವನ್ನ ಬಳಸ್ಕೊಂಡು ಆಕೆ ಏನ್ ಮಾಡ್ತಾಳೆ, ಆತನ ಕುತ್ತಿಗೆಯನ್ನ ಬಿದ್ದು ಪ್ರಾಣವನ್ನ ತೆಗೆದು ಬಿಡ್ತಾಳೆ. ಆ ನಿದ್ದೆ ಮಂಪರ್ನಲ್ಲಿ ಆತನಿಗೆ ಪ್ರತಿರೋಧ ಒಡ್ಡೋದಕ್ಕೂ ಕೂಡ ಸಾಧ್ಯ ಆಗಿರೋದಿಲ್ಲ. ಆತ ಅಲ್ಲಿ ಪ್ರಾಣ ಬಿಡ್ತಾನೆ. 68 ವರ್ಷ ಇಳಿ ವಯಸ್ಸು, ಅಲ್ಲಿ ಪ್ರಾಣ ಹೋಗುತ್ತೆ. ಈಕೆ ನೇರವಾಗಿ ಈ ಪ್ಲಾನ್ ಹೇಗೆಲ್ಲ ಇದೆ ನೋಡಿ, ಹೊಡೆದು ಸಾಯಿಸಕ್ ಆಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ. ಅಥವಾ ಇನ್ನು ಬೇರೆ ರೀತಿಯಾಗಿ ಪ್ರಾಣ ತೆಗಿಬೇಕು ಅಂತ ಹೇಳಿದ್ರೆ ಅದು ರಿಸ್ಕಿ ಜಾಬ್. ಹಾಗಾಗಿ ಈ ರೀತಿಯಾಗಿ ಕೂಡ ಖತರ್ನಾಕ್ ಮೈಂಡ್ ಅನ್ನ ಬಳಸಬಹುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಎಂತೆಂತಹ ಕ್ರಿಮಿನಲ್ ಜನ ಇರ್ತಾರೆ ಅನ್ನೋದಕ್ಕೂ ಕೂಡ ಇದು ಸಾಕ್ಷಿಯಾಗಿದೆ. ಅದಾದ ನಂತರ ಆಕೆ ಬೇರೆ ಯಾವುದೇ ಕೃತ್ಯವನ್ನ ಮಾಡಲಿಲ್ಲ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದಾರಂತೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದಾಳೆ, ನಾನು ಈ ರೀತಿ ಮಾಡಿದ್ದೇನೆ ಅಂತ. ಪೊಲೀಸರು ಕೂಡ ಬೆಚ್ಚಿ ಬಿದ್ದಿದ್ರ. ನಂತರ ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿರೋದು ಇದೆ, ಆಸ್ತಿ 4 ಎಕರೆ ಜಮೀನಿತ್ತು, ಅದನ್ನ 2 ಎಕರೆಯನ್ನ ಮಾರಾಟ ಮಾಡಿದ್ದ.
ಇನ್ನೂ ಬದುಕಿದ್ರೆ ಉಳಿದ 2 ಎಕರೆಯನ್ನು ಕೂಡ ಮಾರಾಟ ಮಾಡಿಬಿಡ್ತಾನೆ ಅನ್ನುವಂತಹ ಆತಂಕ ಆಕೆಗೆ ಬಂದಿತ್ತು. ಜೊತೆಗೆ ನನಗೂ ಕೂಡ ಏನು ದಿಕ್ಕಿಲ್ಲದೆ ಆಗ್ಬೋದು ಅನ್ನೋಂಥ ಮನಸ್ಥಿತಿ. ಯಾಕೆಂದ್ರೆ ಮೊದಲೇ ಅವರಿಗೆ ವೈಮನಸ್ಸಿತ್ತು, ಬೇರೆ ಕಡೆ ವಾಸವಿದ್ರು. ಈತ ಎಲ್ಲ ಜಾಗವನ್ನು ಮಾಡಿಬಿಟ್ರೆ ಸಹಜ ಆ ಜಮೀನಿನ ಅಧಿಕಾರ, ಹೆಸರು ಎಲ್ಲವೂ ಕೂಡ ಆತನ ಹೆಸರಿನಲ್ಲೇ ಇತ್ತು. ಹಾಗಾಗಿ ಉಳಿದ ಜಮೀನನ್ನು ಮಾರಿಬಿಟ್ರೆ ನನಗೆ ಆಸರೆ ಇರ್ಲಿಕ್ಕಿಲ್ಲ, ಆಸರೆ ಸಿಗ್ಲಿಕ್ಕಿಲ್ಲ, ನಾನ್ ಬೀದಿಗೆ ಬಂದ್ಬಿಡ್ತೇನೆ ಅನ್ನೋಂಥ ಆತಂಕ ಕೂಡ ಇದ್ದಿರ್ಬೋದು. ಆಕೆ ಆಯಾಮದಲ್ಲೂ ಕೂಡ ನಾವು ಯೋಚನೆ ಮಾಡ್ಬೇಕಾದಂತಹ ಪರಿಸ್ಥಿತಿ ಇದೆ, ಯೋಚನೆ ಮಾಡ್ಬೇಕು ಕೂಡ. ಹಾಗಾಗಿ ನಾನು ಈ ಕೃತ್ಯವನ್ನ ಮಾಡಿದೆ ಅಂತ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿದ್ದಾರೆ. ಪ್ರಕರಣ ದಾಖಲಾಗಿದೆ. ಆಕೆಯನ್ನ ಪೊಲೀಸರು ಸರೆಂಡರ್ ಆದ ಕಾರಣಕ್ಕಾಗಿ ನಂತರದ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿದ್ದಾರೆ. ಬಟ್ ಒಂದು ಬೇರೆ ಬೇರೆ ರೀತಿಯಾಗಿ ನಾವು ಯೋಚನೆ ಮಾಡ್ಬೇಕಂತಹ ಪರಿಸ್ಥಿತಿ. ಒಂದು ಇಳಿ ವಯಸ್ಸಿನಲ್ಲಿ ಜೊತೆಯಾಗಿರ್ಬೇಕಾದವರು ಪ್ರತ್ಯೇಕವಾಗಿದ್ದಂತಹ ಸಂದರ್ಭದಲ್ಲಿ ಅದು ಒಂದು ಆಯಾಮ. ಜೊತೆಗೆ ಜಮೀನಿದ್ದಾಗ ಮಾರಾಟ ಮಾಡುವ ಪ್ರಕ್ರಿಯೆಯಲ್ಲಿ ಕೇವಲ ಗಂಡ ಮಾತ್ರ ತೊಡಗಿಸಿಕೊಂಡಾಗ ಹೆಂಡತಿಯ ಆಲೋಚನೆ ಯಾವ ರೀತಿ ಇರುತ್ತೆ ಅದು, ಜೊತೆಗೆ ಹಣವನ್ನು ನನಗೆ ಕೊಡ್ಲಿಲ್ಲ ಅನ್ನುವಂಥದ್ದು. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು, ಆದ್ರೆ ಕೊಂದಿರೋದು ಸರಿ ಅಲ್ಲ, ಆತನ ಪ್ರಾಣ ತೆಗೆದಿರೋದು ಸರಿ ಅಲ್ಲ. ಅದಕ್ಕೆ ಪರಿಹಾರ ಕಂಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಆಪ್ಷನ್ ಇತ್ತು. ಏಕೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟು ನನಗೆ ಈ ರೀತಿ ಮಾಡಿದರೆ ನನಗೆ ದಿಕ್ಕಿಲ್ಲದಾಗ್ಬೋದು, ನನಗೆ ಮುಂದಕ್ಕೆ ಫ್ಯೂಚರ್ಗೆ ಸಮಸ್ಯೆ ಆಗ್ಬೋದು, ಇರುವಷ್ಟು ದಿನ ನನಗೆ ಇರೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಅವರು ನಾನ್ ಚೆನ್ನಾಗಿರ್ತೇನೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಅದಾದ್ರೂ ಆಗ್ತಾ ಇತ್ತು. ಆದ್ರೆ ಅದಾಗ್ಲಿಲ್ಲ, ಈ ರೀತಿ ಆಗಿದೆ. ಇಷ್ಟನ್ನು ನಿಮ್ ಜೊತೆ ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಕಂಟೆಂಟ್ ನೋಡಿದ್ದಕ್ಕಾಗಿ. ಮುಂದಿನ ಕಂಟೆಂಟ್ ಅಲ್ಲಿ ಸಿಗ್ತೇನೆ. ಕ್ಷೇಮವಾಗಿದೆ. ಧನ್ಯವಾದ.